ಕಲಬುರಗಿ ಜಿಲ್ಲೆಯಲ್ಲಿ ತಾಪಮಾನ ಕುಸಿತದಿಂದಾಗಿ ವಿಪರೀತ ಚಳಿ ಹಾಗೂ ಶೀತದಿಂದ ಬಿಸಿಲೂರಿನ ಜನ ಬೆಂಕಿ ಕೆಂಡದ ಮುಂದೆ ಕುಳಿತು ಮೈ ಕಾಸಿಕೊಳ್ಳುತ್ತಿದ್ದಾರೆ. ಹೇಳಿ ಕೇಳಿ ಕಲಬುರಗಿ ಬಿಸಿಲು ನಾಡು. ಇಲ್ಲಿನ ಜನತೆ ಬಿಸಿಲಿಗೆ ಹೊಂದಿಕೊಂಡಿದ್ದಾರೆ. ಕಳೆದ 1 ವಾರಗಳಿಂದ ವಿಪರೀತ ಚಳಿ ಹಾಗೂ ಶೀತ ಇರುವುದರಿಂದ ಜನ ಹೊರಬರಲು ಹೆದರುತ್ತಿದ್ದಾರೆ. ಕಲಬುರಗಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಬೆಳಿಗ್ಗೆ ಎದ್ದು ವಾಯುವಿಹಾರಕ್ಕೆ ತೆರಳುವ ಜನ ಬೆಳಿಗ್ಗೆ ಎದ್ದು ಬೆಂಕಿ ಕೆಂಡದ ಮುಂದೆ ಕುಳಿತು ಮೈ ಕಾಸಿಕೊಳ್ಳುತ್ತಿದ್ದಾರೆ. ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸದಸ್ಯ ಪವನ್ ಕುಮಾರ್ ವಳಕೇರಿ ಹಾಗೂ ಗ್ರಾಮಸ್ಥರು ಗ್ರಾಮದ ಹೊರವಲಯದಲ್ಲಿ ಬೆಂಕಿ ಕಾಯಿಸಿಕೊಳ್ಳುವ ಮೂಲಕ ಚಳಿಯಿಂದ ರಕ್ಷಣೆ ಪಡೆದರು. ಇನ್ನು ತಾಪಮಾನ ಕುಸಿತದಿಂದಾಗಿ ಬಿಸಿಲೂರು ಕಲಬುರಗಿಯ ಕೆಲವು ಪ್ರದೇಶಗಳಲ್ಲಿ ಮುಂದಿನ ದಿನಗಳಲ್ಲಿ ಕನಿಷ್ಠ ಉಷ್ಣಾಂಶ 13 ರಿಂದ 14 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇಳಿಕೆಯಾಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಡಿಸೆಂಬರ್ 19 ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಬೆಳಗಿನ ಜಾವ ತೀವ್ರವಾಗಿ ಶೀತ ಗಾಳಿ ಬೀಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ಸದಾ ಬಿಸಿಲಿನ ತಾಪಮಾನವನ್ನೇ ಅನುಭವಿಸಿದ ಕಲಬುರಗಿ ಜನತೆಗೆ ವಿಪರೀತ ಚಳಿ ಹಾಗೂ ಶೀತದ ಭಯ ಹುಟ್ಟಿಸಿದೆ. ಬೆಳಿಗ್ಗೆ 9 ಗಂಟೆಯಾದರೂ ಜನ ಹೊರಬರಲು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಫುಲ್ ಕಾಸ್ಕೊಂಡು